ಇರಾನ್ ಸುಪ್ರೀಂ ಆರೋಗ್ಯದ ಬಗ್ಗೆ ಬಿಗ್ ಅಪ್ಡೇಟ್. ವಾಯುದಾಳಿಯಲ್ಲಿ ಖಮೇನಿಗೆ ಗಂಭೀರ ಗಾಯ. ಇರಾನ್ ಸುಪ್ರೀಂ ಆರೋಗ್ಯದ ಬಗ್ಗೆ ಬಿಗ್ ಅಪ್ಡೇಟ್. ವಾಯುದಾಳಿಯಲ್ಲಿ ಖಮೇನಿಗೆ ಗಂಭೀರ ಗಾಯ. ಖಮೇನಿ ಮುಖದ ಭಾಗದಲ್ಲಿ ತೀವ್ರ ಸುಟ್ಟ ಗಾಯ. ಖಮೇನಿ ಮುಖ ತುಟಿಗಳಿಗೆ ಭಾರಿ ಹಾನಿ. ಇದರಿಂದಾಗಿ ಖಮೇನಿಗೆ ಸರಿಯಾಗಿ ಮಾತನಾಡಲು ಆಗ್ತಿಲ್ಲ. ಕಾಲುಗಳೇ ಇಲ್ಲ, ಮಾತನಾಡಲು ಆಗುತ್ತಿಲ್ಲ. ಖಮೇನಿ ದೇಹದ ಇತರೆ ಭಾಗಗಳಿಗೂ ಹಾನಿಯಾಗಿದೆ. ಮುಜ್ತಬಾ ಖಮೇನಿಗೆ ನಡೆದಿವೆ ಹಲವು ಸರ್ಜರಿ. ಮುಜ್ತಬಾಗೆ ಕೃತಕ ಕಾಲಿನ ಅವಶ್ಯಕತೆ ಎದುರಾಗಬಹುದು. ಸುಪ್ರೀಂ ಆದ ದಿನದಿಂದ ಕಾಣಿಸಿಕೊಂಡಿಲ್ಲ ಮುಜ್ತಬಾ ಖಮೇನಿ. ಮುಜ್ತಬಾ ಖಮೇನಿ ಧ್ವನಿಯು ಜನರಿಗೆ ಕೇಳಿಸಿಲ್ಲ. ಬರವಣಿಗೆಯ ಮೂಲಕವೇ ಸೂಚನೆ ನೀಡುತ್ತಿರುವಂತಹ ಖಮೇನಿ. ಕೆಲವೇ ಆಪ್ತ ವ್ಯಕ್ತಿಗಳಿಗೆ ಮಾತ್ರ ಖಮೇನಿ ಭೇಟಿ ಅವಕಾಶ. ಇರಾನ್ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ಆರೋಗ್ಯದ ಸ್ಥಿತಿ ಸರಿಯಿಲ್ಲ ಅನ್ನುವಂಥದ್ದು. ಇದು ಮುಂಚೆಯಿಂದನೂ ಒಂದಿಷ್ಟು ಅನುಮಾನಗಳಿತ್ತು. ಅಂದ್ರೆ ಮುಜ್ತಬಾ ಖಮೇನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತ ದಾಳಿಯಲ್ಲಿ ಗಂಭೀರವಾಗಿ ಗಾಯಗಳಾಗಿದೆ. 2 ಕಾಲುಗಳಿಲ್ಲ, ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿದ್ದಾರೆ ಅಂತ. ಸೊ ಈಗ ನಾವು ಗಮನಿಸಬಹುದು, ಸುಪ್ರೀಂ ಲೀಡರ್ ಅಂತ ಅನೌನ್ಸ್ಮೆಂಟ್ ಆದ ಮೇಲೂ ಕೂಡ ಮುಜ್ತಬಾ ಖಮೇನಿ ಎಲ್ಲಿ ಕಾಣಿಸ್ಕೊಂಡಿಲ್ಲ. ಒಂದು ವಿಡಿಯೋ, ಒಂದು ಫೋಟೋ ಮುಖಾಂತರನೂ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಬರವಣಿಗೆ ಮುಖಾಂತರ ಆಗಾಗ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ಬರ್ತಿತ್ತು. ಅದನ್ನ ಹೊರತುಪಡಿಸಿದ್ರೆ ಮುಜ್ತಬಾ ಖಮೇನಿ ಇದುವರೆಗೂ ಕಾಣಿಸ್ಕೊಂಡೇ ಇಲ್ಲ. ಸುಪ್ರೀಂ ಲೀಡರ್ ಅಂತ ಅನೌನ್ಸ್ಮೆಂಟ್ ಆಗುತ್ತೆ, ಅಟ್ಲೀಸ್ಟ್ ಅಲ್ಲಾದರೂ ಕಾಣಿಸ್ಕೊಳ್ತಾನೆ ಇರಲಿಲ್ಲ. ಹಾಗಾಗಿ ಒಂದಿಷ್ಟು ಜನ ಊಹೆ ಮಾಡಿದ್ರು, ಬದುಕಿದಾರೋ ಇಲ್ವೋ ಅದು ಗೊತ್ತಿಲ್ಲ ಅನ್ನುವಂಥದ್ದು. ಬಟ್ ಇಲ್ಲಿ ತಿಳಿದು ಬರ್ತಾ ಇರುವಂಥ ವಿಚಾರ, ಗಂಭೀರವಾಗಿ ಗಾಯಗಳಾಗಿದೆ. ಮುಜ್ತಬಾ ಖಮೇನಿಯ 2 ಕಾಲುಗಳು ಇಲ್ಲ, ಕೃತಕ ಕಾಲುಗಳನ್ನು ಹಾಕುವಂಥ ಪರಿಸ್ಥಿತಿ ಬರ್ಬೋದು. ಇನ್ನು ಅದರ ಜೊತೆಗೆ ಮುಖದ ಮೇಲೂ ಕೂಡ ಸುಟ್ಟ ಗಾಯಗಳು, ದೇಹದ ಹಲವಾರು ಭಾಗಗಳಲ್ಲಿ ಗಾಯಗಳಾಗಿದೆ. ಮಾತಾಡುವ ಪರಿಸ್ಥಿತಿಯಲ್ಲೂ ಸಹಿತ ಇಲ್ಲ ಮುಜ್ತಬಾ ಖಮೇನಿ. ಈಗ ಇರಾನ್ನಲ್ಲಿ ಏನು ಆಡಳಿತ ನಡೀತಾ ಇದೆಯಲ್ವಾ, ಅದು ಮುಜ್ತಬಾ ಖಮೇನಿ ಹೇಳಿದಾಗೆ ನಡೀತಾ ಇಲ್ಲ. ಸುಪ್ರೀಂ ಲೀಡರ್ ಹೌದು, ಬಟ್ ಇಲ್ಲಿ IRGC ಹೇಳಿದ ರೀತಿಯಲ್ಲಿ ಎಲ್ಲವೂ ನಡೀತಾ ಇದೆ. IRGC ಯಾವ ರೀತಿಯಾಗಿ ಸೂಚನೆಗಳನ್ನು ಕೊಡುತ್ತೋ ಆ ರೀತಿಯಾಗಿ IRGC ತನ್ನ ಒಂದು ನಿಲುವನ್ನು ತೆಗೆದುಕೊಂಡಿದೆ. ಸೊ ಹಾಗಾಗಿ ಸಾಕಷ್ಟು ರೀತಿಯಾದಂಥ ಮುಜ್ತಬಾ ಖಮೇನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂಥ ಪ್ರಶ್ನೆಗಳಿತ್ತು. ಏನಾಗ್ಬಿಟ್ಟಿದೆ, ಇದಾರಾ ಇಲ್ವಾ, ಈ ರೀತಿಯಾಗಿ ಹಲವಾರು. ಬಟ್ ಇದೀಗ ಬರ್ತಾ ಇರುವಂಥ ಅಪ್ಡೇಟ್ ಅಂತ ಅಂದರೆ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ, ದಾಳಿಯಲ್ಲಿ ಗಂಭೀರ ಗಾಯಗಳಾಗಿವೆ, ಹೀಗಾಗಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾ ಇದ್ದಾರೆ ಅಂತ. 2 ಕಾಲುಗಳಿಲ್ಲ, ಮುಖದ ಮೇಲೆ ಸುಟ್ಟ ಗಾಯಗಳಾಗಿದೆ, ದೇಹದ ಹಲವಾರು ಭಾಗಗಳಲ್ಲಿ ಗಾಯ ಆಗಿದೆ. ಈ ಹಿಂದೆ ಒಂದು ಸುದ್ದಿ ಕೇಳಿ ಬರ್ತಾ ಇತ್ತು, ರಷ್ಯಾದಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ, ರಷ್ಯಾದಿಂದ ಟ್ರೀಟ್ಮೆಂಟ್ ಲಭ್ಯವಾಗ್ತಾ ಇದೆ ಅಂತ. ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ, ಬಟ್ ಸುದ್ದಿ ಇತ್ತು. ಬಟ್ ಹಾಗಾಗಿ ಮುಜ್ತಬಾ ಖಮೇನಿಯ ನಿಲುವೇನು ಈ ಯುದ್ಧದಲ್ಲಿ ಯಾರಿಗೂ ಗೊತ್ತಿಲ್ಲ. ಅವರು ಹುಷಾರಾಗಿ ಅವರು ಮಾತಾಡೋ ಸ್ಥಿತಿಯಲ್ಲಿ ಬಂದರೆ ಈಗಾಗಲೇ, ಯಾಕಂದರೆ ಇಡೀ ಕುಟುಂಬವನ್ನು ಕಳ್ಕೊಂಡಿದ್ದಾರೆ. ತಂದೆ ಇಲ್ಲ, ತಾಯಿ ಇಲ್ಲ, ಹೆಂಡತಿ ಮಕ್ಕಳು ಯಾರೂ ಇಲ್ಲ, ಇಡೀ ಕುಟುಂಬವನ್ನು ಕಳ್ಕೊಂಡಿದ್ದಾರೆ. ಅದರ ನೋವು ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಮುಜ್ತಬಾ ಖಮೇನಿ ನಿಲುವೇನು ಅನ್ನುವಂಥದ್ದು ಕೂಡ ಪ್ರಶ್ನೆ. ಬಟ್ ಸದ್ಯಕ್ಕೆ ಅವರ ಸ್ಥಿತಿ ಮಾತ್ರ ತುಂಬ ಗಂಭೀರವಾಗಿದೆ.